ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಸ್ಟ್ ಫಾರ್ ಯು. ಸೊ ಇವತ್ತು ನಾನು ನಿಮಗೆಲ್ಲರಿಗೂ ಕ್ವಿಕ್ಕಾಗಿ ಪಾನಿಪುರಿ ರೆಸಿಪಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಸೊ ನಾನಿಲ್ಲಿ 2 ಪೊಟ್ಯಾಟೋನ ತಗೊಂಡಿದ್ದೇನೆ. ಸೊ ಅದನ್ನು ಕಟ್ ಮಾಡಬೇಕಾಯ್ತಾ. ಕಟ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸೊ ಫಸ್ಟ್ ನನಗೆ ಕಟ್ ಮಾಡಬೇಕು ಅಂತ ಐಡಿಯಾ ಬರಲಿಲ್ಲ, ನಾನು ಮತ್ತೆ ಕಟ್ ಮಾಡಿದೆ. ಸೊ ನಂತರ ನೀವು ಏನು ಮಾಡಿ ಅಂದರೆ ಬೆಂದಿದೆಯಾ ಇಲ್ವಂತ ಹೇಗೆ ನೋಡೋದು ಅಂದರೆ, ಇಲ್ಲ ನಾನು ಸ್ಪೂನ್ ಹಾಕಿ ನೋಡ್ಕೊಳ್ತಾ ಇದ್ದೇನಲ್ಲ, ಸೊ ಅದೇ ರೀತಿ ನೀವು ಮಾಡಬೇಕಾಗುತ್ತೆ. ಓಕೆ, ಆಫ್ಟರ್ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಬೆಂದಾದಮೇಲೆ ಅದನ್ನು ಒಂದು 5 ಮಿನಿಟ್ಸ್ ನೀವು ಅದನ್ನು ಕೂಲ್ ಹಾಕಕ್ಕೆ ಇಡಬೇಕು. ನಂತರ ಅದರ ಸಿಪ್ಪೆಯನ್ನು ತೆಗಿಬೇಕು. ಓಕೆ, ತೆಗೆದಾದ್ಮೇಲೆ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದು ದಪ್ಪಾಗಿ ಬರಬಾರ್ದು, ಚೆನ್ನಾಗಿ ಎಲ್ಲನೂ ಸ್ಮ್ಯಾಶ್ ಆಗಿರಬೇಕು. ಓಕೆನಾ. ಸೊ ನಾನಿಲ್ಲಿ ಒಂದು ಆನಿಯನನ್ನು ಕಟ್ ಮಾಡಿಬಿಟ್ಟಿದ್ದೆ. ಸೊ ಅದನ್ನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಇಲ್ಲಿ ನಾನು ಏನೆಲ್ಲ ಮಸಾಲ ಹಾಕ್ಕೊಳ್ತಿದ್ದೇನಲ್ಲ ಎಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು. ನಂತರ ಕೊರಿಯಂಡರ್ ಲೀವ್ಸನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವೇನು ಮಾಡಬೇಕು ಅಂದರೆ ಮಸಾಲ ರೆಡಿ ಆಗಿಬಿಡುತ್ತೆ. ಈಗ ಪಾನಿ ಪ್ರಿಪೇರ್ ಮಾಡಬೇಕು. ಸೊ ಪಾನಿ ಪ್ರಿಪೇರ್ ಮಾಡಬೇಕಾದ್ರೆ ಕೊರಿಯಂಡರ್ ಲೀವ್ಸ್ ಹಾಗೂ ಪುದೀನ ಲೀವ್ಸನ್ನು ಹಾಕಿಬಿಟ್ಟು, ನಂತರ 2 ಚಿಲ್ಲಿ ಹಾಗೆ ಏನು ಬರುತ್ತೆ ಹುಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿದ್ಮೇಲೆ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಸೊ ಆ ಪೇಸ್ಟಿಗೆ ನಾವು ಐಸ್ ಕ್ಯೂಬೆಲ್ಲ ಹಾಕಿಬಿಟ್ಟು, ನಂತರ ಹುಳಿ ರಸ ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು, ನಂತರ ಬೆಲ್ಲ ಹಾಗೆ ಒಂದು ಚಾಟ್ ಮಸಾಲ 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಲೈಮನ್ನು ಸ್ಕ್ವೀಸ್ ಮಾಡಬೇಕು. ಆದಮೇಲೆ ಜೀರಾ ಪೌಡರ್ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆದಮೇಲೆ ಕೊರಿಯಾಂಡರ್ ಲೀವ್ಸನ್ನು ಹಾಕ್ಕೊಳ್ಬೇಕು. ನಂತರ ಪಾನಿ ರೆಡಿ ಆಗಿಬಿಡುತ್ತೆ. ಸೊ ಕೋಲ್ಡಾಗೂ ಇರುತ್ತೆ, ಚೆನ್ನಾಗಿ ಟೇಸ್ಟು ಬರುತ್ತೆ. ನೀವು ಅಂಗಡಿಯದು ರೆಡಿಮೇಡ್ ಏನು ಹೇಳ್ತಾರೆ ಪೌಡರ್ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡ್ರೆ ಒಂಚೂರು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಯಾಕಂದ್ರೆ ನಾನು ಟ್ರೈ ಮಾಡಿದ್ದೆ, ಬಟ್ ಟೇಸ್ಟೇ ಬರೋಲ್ಲ. ಸೊ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ ಅಂತ ಹೇಳ್ತಾ, ಇಷ್ಟು ತನಕ ನನ್ನ ವೀಡಿಯೋ ನೋಡ್ತಾ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕು ಮಾಡಿ ಆಯಿತಾ. ಓಕೆ, ಬಾಯ್.